ಯೇಸುವಿನ ನಾಮದಲ್ಲಿ ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ. ಇವತ್ತು ನಾನು ನಿಮ್ಮ ಮುಂದೆ ವಾಕ್ಯ ಹೇಳಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಅದೇ ಏನೆಂದರೆ ರೋಮಪರದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಯೇಸು ಹೀಗೆ ಹೇಳಿದ್ದಾನೆ, ಯೇಸುವಿನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟುವವರು, ಯೇಸುವನ್ನು ಪ್ರೀತಿಸುವವರು ಅವರಿಗಾಗಿ ಎಲ್ಲಾ ಕಾರ್ಯಗಳು ಒಳ್ಳೆ ಸಲಕ್ಕೆ ಆಗುತ್ತದೆ ಅಂತ ಯೇಸು ಹೇಳ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಏನೇನು ಕೆಟ್ಟದಾಗ್ತಾ ಇದೆ ಅದು ಕೆಟ್ಟದಲ್ಲ. ಅದು ನಿನ್ನ ದೃಷ್ಟಿಯಲ್ಲಿ ಕೆಟ್ಟದ ಅನಿಸ್ತಾ ಇದೆ, ಆದ್ರೆ ಯೇಸುವಿನ ದೃಷ್ಟಿಯಲ್ಲಿ ಅದು ವಾಕ್ಯದ ದೃಷ್ಟಿಯಲ್ಲಿ ವಾಕ್ಯದ ಅನುಗುಣವಾಗಿ ಎಲ್ಲವೂ ಒಳ್ಳೇದಾಗುತ್ತದೆ ಅಂತ ಯೇಸು ಹೇಳ್ತಾ ಇದ್ದಾನೆ. ನಿನ್ನ ಮನೆಯಲ್ಲಿ ಎಲ್ಲವೂ ಕೆಟ್ಟದಾಗದೆ ಅನಿಸ್ತಾ ಇದೆ, ನಿನ್ನ ಕೆಲಸದಲ್ಲಿ, ನಿನ್ನ ಕಾರ್ಯಗಳಲ್ಲಿ, ನೀನು ಹೋಗುವಾಗ ಬರುವಾಗ ಇದು ಹೀಗೇಕಾಯ್ತು ಹೀಗೇನಾಯ್ತು ಅಂತ ನೀನು ತಿಳ್ಕೊತಿರಬಹುದು. ಆದರೆ ನೀನು ಅನ್ಸೋ ಮಟ್ಟಿಗೆ ಅದು ಇಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯೇಸುವಿನ ವಾಕ್ಯ ಹೇಳುತ್ತದೆ, ನಿನಗಾಗಿ ಎಲ್ಲವೂ ಒಳ್ಳೆ ಸಲಕ್ಕೆ ಆಗುತ್ತದೆ ಅಂತ ಯೇಸು ಹೇಳ್ತಾ ಇದ್ದಾನೆ. ಹೌದು, ನೀನು ಸೋತುಕೊಂಡಿರಬಹುದು. ಯಾಕೆ ನನ್ನ ಜೀವಿತದಲ್ಲಿ ಎಲ್ಲ ಕಷ್ಟ, ಯಾಕೆ ನನ್ನ ಜೀವಿತದಲ್ಲಿ ಎಲ್ಲ ಸೋಲು, ಯಾಕೆ ನನ್ನ ಜೀವಿತದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ವಾಕ್ಯ ಓದ್ತಾ ಇದ್ದೀನಿ, ಚರ್ಚಿಗೆ ಹೋಗ್ತಾ ಇದ್ದೀನಿ, ಎಲ್ಲವನ್ನು ಮಾಡ್ತಾ ಇದ್ದೀನಿ, ಯೇಸುವನ್ನು ನಂಬುತ್ತಾ ಇದ್ದೀನಿ, ಯಾಕೆ ಇಂಥ ಕಷ್ಟಗಳು, ಯಾಕೆ ಇಂಥ ಸಮಸ್ಯೆಗಳು ನನ್ನ ಜೀವಿತದಲ್ಲಿ ಬರ್ತಿರ್ಬಹುದು ಅಂತ ನೀನು ತಿಳಿದುಕೊಂಡಿರಬಹುದು. ಇಲ್ಲ ಪ್ರಿಯರೇ, ನಿನಗಾಗಿ ಯೇಸು ಒಳ್ಳೆದನ್ನೇ ಇಟ್ಟಿದ್ದಾನೆ. ನಿನಗಾಗಿ ಒಳ್ಳೆದನ್ನೇ ಮಾಡ್ಲಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ನಿನ್ನ ಕುಟುಂಬಕ್ಕಾಗಿ ಒಳ್ಳೆದನ್ನೇ ಮಾಡ್ಲಕ್ಕೆ ಯೇಸು ಇಷ್ಟವುಳ್ಳವನಾಗಿದ್ದಾನೆ. ನಿನ್ನ ಕೆಲಸ ಕಾರ್ಯಗಳಲ್ಲಿ ಯೇಸು ಒಳ್ಳೆದನ್ನು ಮಾಡ್ಲಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ನಿನ್ನ ಗಂಡ ಹೆಂಡತಿಯ ಮಧ್ಯದಲ್ಲಿ ಯೇಸು ಒಳ್ಳೆ ಮಾಡ್ಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಯೇಸು ಒಳ್ಳೆಯವನಾಗಿದ್ದಾನೆ. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಒಳ್ಳೆಯವನಾಗಿದ್ದಾನೆ, ಯಾವಾಗಲೂ ಒಳ್ಳೆದನ್ನೇ ಮಾಡ್ತಾನಂತ ಯೇಸು ಹೇಳಿದ್ದಾನೆ. ನೀನು ಹೋಗುವಾಗಲೂ ಒಳ್ಳೆದು ಮಾಡುತ್ತಾನೆ, ಬರುವಾಗಲೂ ಒಳ್ಳೆದು ಮಾಡುತ್ತಾನೆ. ನಿನ್ನ ಕೆಲಸ ಕಾರ್ಯಗಳಲ್ಲಿ ಆತನು ಒಳ್ಳೆದೇ ಮಾಡುತ್ತಾನೆ, ನಿನ್ನ ಕುಟುಂಬದಲ್ಲಿ ಒಳ್ಳೆದೇ ಮಾಡುತ್ತಾನೆ, ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ಒಳ್ಳೆದೇ ಮಾಡುತ್ತಾನೆ. ಪ್ರಾರ್ಥನೆ ಉತ್ತರ ಬರ್ತಾ ಇಲ್ಲ, ಕುಂದಿ ಹೋಗ್ಬೇಡ, ಅದು ನಿನಗಾಗಿ ಅದು ವೇಟ್ ಮಾಡ್ತಿರಬಹುದು. ಆದರೆ ದೇವರ ದೃಷ್ಟಿಯಲ್ಲಿ, ಯೇಸುವಿನ ದೃಷ್ಟಿಯಲ್ಲಿ ಎಲ್ಲವೂ ಒಳ್ಳೇದಾಗ್ತಾ ಇದೆ. ನಿನಗಾಗಿ ಒಳ್ಳೆದನ್ನೇ ಇಟ್ಟಿದ್ದಾನೆ. ಮುಂದೆ ಏನಾಗುತ್ತದೆ ಅದು ಎಲ್ಲೋ ಒಳ್ಳೇದಲ್ಲಕ್ಕ, ಯೇಸು ನಿನಗಾಗಿ ಎಲ್ಲ ಒಳ್ಳೆ ಮಾಡ್ಲಕ್ಕೆ ಯೇಸು ಇದ್ದಾನೆ. ಪ್ರಿಯರೇ, ನೀನು ಭಯಪಡಬೇಡ, ನೀನು ಅಂಜಬೇಡ. ಯಾಕೆ ನನ್ನ ಜೀವಿತದಲ್ಲಿ ಇವೆಲ್ಲ ಕೆಟ್ಟದಾಗ್ತಾ ಇದೆ? ಇವೆಲ್ಲವೂ ಯೇಸುವಿನ ವಾಕ್ಯದಲ್ಲಿ, ಯೇಸುವನ್ನು ಯಾರ್ಯಾರು ಪ್ರೀತಿ ಮಾಡುತ್ತಾರೆ ಅವರಿಗಾಗಿ ಎಲ್ಲವೂ ಒಳ್ಳೆದೇ ಆಗ್ತದಂತ ಯೇಸು ಹೇಳಿದ್ದಾನೆ. ಇವತ್ತು ನೀನು ಧೈರ್ಯವಾಗಿರು, ಯೇಸು ನಿನ್ನೊಟ್ಟಿಗೆ ಮಾತನಾಡ್ತಾ ಇದೆ. ನಿನ್ನ ಜೀವಿತದಲ್ಲಿ ಏನೇನು ಕಳೆದುಕೊಂಡಿದಿ, ಯೇಸು ಅದನ್ನು ತರಲಕ್ಕೆ ಶಕ್ತಿ ಉಳ್ಳವನಾಗಿದ್ದಾನೆ. ಮತ್ತೆ ಈ ವಾಕ್ಯ ಹೇಳುತ್ತದೆ ಎಲ್ಲವೂ ಒಳ್ಳೆ ಸಲಕ್ಕೆ ಆಗುತ್ತಾ ಇದೆ ಅಂತ ಯೇಸು ಹೇಳ್ತಾ ಇದ್ದಾನೆ. ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡಲಿ.